ನಾನು ನನ್ನ ಬಾಲ್ಯದಲ್ಲಿ ರಾಯರ ದರ್ಶನಕ್ಕೆ ಬರ್ತಿದ್ದಂತಹ ಸ್ಥಳವೇ ಈ ಜಯನಗರ ಮಠ. ನನ್ನ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ದಂತಹ ದಿವಸ. ರಾಯರ ಬಗ್ಗೆ ಸ್ವಲ್ಪ ಜ್ಞಾನ ಹೊಂದಿದ್ದಂತಹ ನನಗೆ ಇಲ್ಲಿ ರಾಯರು ನೆಮ್ಮದಿಯನ್ನು ಕೊಡ್ತಿದ್ರು. ಒಂದು ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ನನ್ನ ಮುಂದುವರಿಸ್ತಾ ಹೋಗ್ತಿದ್ರು. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ. ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ 100 ಮಠಗಳು ತಲುಪಿದೆ. 108ನೇ ಮಠದ ದರ್ಶನವನ್ನ ಶ್ರೀ ಮಂತ್ರಾಲಯದಲ್ಲಿ ಸುಭೇಂದ್ರ ತೀರ್ಥರ ಒಂದು ಅನುಮತಿ ಮೇಲೆಗೆ ದರ್ಶನ ಮಾಡುವಂತಹ ಸೌಭಾಗ್ಯ. ಅದರಿಂದಲೇ ತಪ್ತಬುದ್ಧಾದನೆಯ ಒಂದು ಏಕಾದಶಿ ದಿನದಂದು ಬಂದು ನಾವೆಲ್ಲರೂ ಕೂಡ ಬಹಳಷ್ಟು ಸಹಸ್ರಾರು ಜನಗಳು ಇಲ್ಲಿ ತಪ್ತಾಚರಣೆ ಮಾಡಿಸಿಕೊಂಡು, ಹಾಗೂ ವಿಶೇಷವಾಗಿ ಈ ಒಂದು ರಾಯರ ಭಕ್ತ ಚಾನೆಲ್ ನ ಆಶೀರ್ವಚನಕ್ಕಾಗಿ ನಾವು ಕಾದು ಬಂದಿದ್ದೇವೆ. ಸುಭೇಂದ್ರ ತೀರ್ಥರು ನಮಗಾಗಿ ಆಶೀರ್ವಚನ ಕೂಡ ನೀಡ್ತಾರೆ. ಮತ್ತು 108ನೇ ಮಠ ದರ್ಶನವನ್ನ ಮಂತ್ರಾಲಯದಲ್ಲಿ ನಾವು ಮಾಡುವಂತಹ ಇಚ್ಛೆ ರಾಯರಲ್ಲಿ ಹರಿವಾಯುಗಳ ಆಶೀರ್ವಾದ ದೊರಕಲಿ ಅಂತ ನಾನು ಗುರುಗಳಲ್ಲಿ ಕೇಳ್ತೀನಿ. ಇವತ್ತು ಸುದಿನ ತಪ್ತಮುದ್ರಾಧಾರಣೆ ಹಾಗೂ ಏಕಾದಶಿ. ಇನ್ನೊಂದೇನಪ್ಪ ಅಂದರೆ ಶ್ರೀ ರಾಘವೇಂದ್ರ ರಾಯರ ಭಕ್ತ ಚಾನಲ್ನ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ 100ರ ಗಡಿ ದಾಟಿದೆ. 108ನೇ ಮಠದರ್ಶನವನ್ನು ನಾವು ರಾಯರು ಸ್ವತಃ ಬೃಂದಾವನಸ್ಥರಾದಂತಹ ಮೂಲ ಬೃಂದಾವನವಾದಂತಹ ಮಂತ್ರಾಲಯದಲ್ಲಿ ಮಾಡಬೇಕಂತ ಇಚ್ಛೆ. 108ನೇ ಮಠದರ್ಶನವನ್ನು ಸಾಕ್ಷಾತ್ ಅಲ್ಲಿಯೇ ಮಾಡಬೇಕಂತ ಇಚ್ಛೆ ಹರಿವಾಯುಗಳ ಹಾಗೂ ಗುರುಗಳ ಒಂದು ಅನುಗ್ರಹದಿಂದ ಆಗಲಿ ಅಂತೇಳಿ, ಅದಕ್ಕೆ ನಾವು ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ 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 ಸುಬುಧೇಂದ್ರ ತೀರ್ಥರ ಪೂಜ್ಯರ ಬಳಿಗೆ ಒಂದು ಅನುಮತಿ ಪತ್ರವನ್ನು ನಾವಿಲ್ಲಿ ಕೊಡುತ್ತಿದ್ದೇವೆ. ಮತ್ತು ಕಚೇರಿಯಲ್ಲೂ ಕೂಡ ಕೊಟ್ಟಿದ್ದೇನೆ, ಮತ್ತು ಮಂತ್ರಾಲಯಕ್ಕೂ ಕೂಡ ಒಂದು ಪತ್ರದ ಮೂಲಕ ನಾನಿಲ್ಲಿ ತಿಳಿಸಿದ್ದೇನೆ. ಅವರ ಒಂದು ದಿನಾಂಕದವನ್ನು ನಮಗೆ ತಿಳಿಸಲಿಕ್ಕೆ ಹೇಳಿದ್ದಾರೆ ಕೂಡ. ಭಾಳ ಸಂತೋಷ. ಮತ್ತು ರಾಯರ ಭಕ್ತರು ಹೇಗಪ್ಪ ಅಂದರೆ, ರಾಯರಿಗೆ ಪ್ರತಿಯೊಬ್ಬರೂ ಕೂಡ ಇಷ್ಟವಾದಂಥವರು. ನೀನು ಕೋಟಿ ರೂಪಾಯಿ ತಂದರೂ ಕೂಡ, ನೀನು ಎಷ್ಟೇ ಸೇವೆ ಮಾಡಿಸಿದ್ರು ಕೂಡ, ಮತ್ತು ಬರೀ ಕೈಯಲ್ಲಿ ನನ್ನಲ್ಲಿ ಏನೂ ಇಲ್ಲ, ನಾನು ತಂದಿರೋದು ಒಂದೇ ಭಕ್ತಿ ಅನ್ನುತ್ತಾ ನಮಸ್ಕಾರ ಮಾಡಿದ್ರು ಕೂಡ ರಾಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಬ್ಬರೇ. ನಾನು ಕೂಡ ಇಷ್ಟು ಮಠಗಳನ್ನು ಸುತ್ತಿದ್ದೇನೆ, ಎಲ್ಲಿಯೂ ಕೂಡ ನಾನು ದಕ್ಷಿಣೆ ಆಗಲಿ ವಿಶೇಷವಾದ ಸೇವೆ ಆಗಲಿ ಎಲ್ಲೂ ಕೂಡ ಮಾಡಿಸ್ತಿಲ್ಲ. ತಾವಾಗೇ ನನಗೆ ರಾಯರು ಸೇವೆಯನ್ನು ಮಾಡಲಿಕ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕನಕಾಭಿಷೇಕವಾಗಲಿ ಪಂಚಾಮೃತಾಭಿಷೇಕವಾಗಲಿ ನನ್ನನ್ನು ಕೂರಿಸಿಕೊಂಡು ಅವರೇ ಸಂಕಲ್ಪ ಮಾಡಿ ನನ್ನ ಹತ್ರ 1 ರೂಪಾಯಿ ಕೂಡ ದುಡ್ಡಿಲ್ಲದೆ ಅವರು ಸೇವೆಯನ್ನು ಮಾಡಿಸ್ಕೊಂಡಿದ್ದಾರೆ ಕೂಡ. ಹಾಗಾದರೆ ರಾಯರ ಪವಾಡಗಳು ಎಂಥದ್ದಂದರೆ, ರೋಗವನ್ನು ಗುಣಪಡಿಸ್ತಾರೆ, ಕಷ್ಟಗಳನ್ನು ನಿವಾರಿಸ್ತಾರೆ, ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ, ಸಂತಾನ ಪ್ರಾಪ್ತಿಯನ್ನು ಮಾಡ್ತಾರೆ, ಮತ್ತು ದೊಡ್ಡದಾಗಿ ಅನ್ನದಾಸೋಹವನ್ನು ನಡೆಸ್ತಾರೆ. ರಾಯರೇ ಸ್ವತಃ ಅವರೇ ಅನ್ನದಾಸೋಹವನ್ನು ಮಾಡ್ತಿದ್ರು. ಅವರ ಭಕ್ತರಿಗೂ ಕೂಡ ಇದನ್ನು ಅನುಸರಿಸಲಿಕ್ಕೆ ಅವರು ಬುದ್ಧಿಯನ್ನು ಕೊಡ್ತಾರೆ. ರಾಯರ ಪವಾಡಗಳು ಭಕ್ತರ ನಂಬಿಕೆಯನ್ನು ಹೆಚ್ಚಿಸ್ತದೆ ಮತ್ತು ಅವರಿಗೆ ಭಗವಂತನಲ್ಲಿ ಭರವಸೆಯನ್ನು ಮೂಡಿಸುವಂಥದ್ದು. ಹಾಗಾದರೆ ಇಲ್ಲೊಬ್ಬರು ಮಹಾನ್ ಚಿತ್ರನಟರೊಬ್ಬರು ಹಾಗೂ ಒಬ್ಬ ರಾಜಕಾರಣಿ ನಮ್ಮೆಲ್ಲರಿಗೂ ಚಿರಪರಿಚಿತಂಥದ್ದು, ಮುಖ್ಯವಾಗಿ ರಾಯರ ಭಕ್ತರೆಂದೇ ಗುರುತಿಸಿಕೊಂಡವರು. ಅಲ್ಲಿ ಚಿತ್ರರಂಗವಾಗಲಿ ರಾಜಕೀಯವಾಗಲಿ ಅವರಿಗೆ ಜ್ಞಾಪಕ ಬರೋದಿಲ್ಲ. ಆ ಭಕ್ತಿಯಲ್ಲಿ ಮಿಂದಾಗ ರಾಯರೊಬ್ಬರೇ ಕಾಣ್ತಾರೆ. ಅಂಥ ಮಹಾನ್ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಅದು ಯಾರಂದರೆ ತಮ್ಮೆಲ್ಲರಿಗೂ ಚಿರಪರಿಚಿತರಾದಂಥವರು, ನಮ್ಮನ್ನು ನಕ್ಕು ನಗಿಸುವಂತಹವರು, ಅದೇ ಹಿರಿಯ ನಾಟರಾದಂತಹ ಜಗ್ಗಣ್ಣನವರು. ಅವರಲ್ಲೂ ಕೂಡ ಒಂದು ಏಳು ಬೀಳುಗಳು ನಡೆದವು. ಆದರೆ ಅವರು ತಿಳಿದದ್ದೊಂದೇ, ಎಷ್ಟೇ ಏಳು ಬೀಳು ಇರಲಿ, ಯಾರೇ ಹೊಗಳಲಿ ಯಾರೇ ತೆಗಳಲಿ, ತಮ್ಮ ಕಾರ್ಯವನ್ನು ತಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ರಾಯರಿದ್ದಾರೆ, ಭಗವಂತ ನಡೆಸ್ತಾನೆ ಅನ್ನೋ ಒಂದು ಪ್ರಾಮಾಣಿಕತೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಜೀವನದಲ್ಲಾದಂತಹ ಒಂದು ಪವಾಡವನ್ನು ನಾನು ಹೇಳಲೇಬೇಕು. ಅವರು ಈ ಪವಾಡನ್ನು ಹೇಳಿಕೊಳ್ಳಿಕ್ಕೆ ಆ ಒಂದು ಮಾತು ಬಂತು. ಯಾವುದಪ್ಪ ಆ ಮಾತು ಅಂದರೆ, ನಿಮಗೇನೋ ದುಡ್ಡಿದೆ, ಕುಂಭಮೇಳಕ್ಕೆ ಹೋಗ್ತೀರಿ ಅಂತ ಒಂದು ಮಾತಿಗೆ ಅವರು ವಿವರಿಸಿದಂತಹ
ಈ ಒಂದು ಪವಾಡ ಸದೃಶ್ಯವಾದಂತಹ ಸನ್ನಿವೇಶ ತಮ್ಮೆಲ್ಲರಿಗೂ ಹೇಳಿಸುವಂತಹ ಒಂದು ಕಾರ್ಯ ಆಗಲಿ. ಜಗ್ಗೇಶ್ರವರು ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯಸ್ನಾನವನ್ನು ಮಾಡಿ ಮರಳಿ ಬರ್ತಾರೆ. ಹೀಗೆ ಪ್ರಯಾಗ್ರಾಜ್ನ ಕುಂಭಕ್ಕೆ ಹೋದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕ್ಕೊತಾರೆ. ಆಗ ಒಂದು ವಿಧವಾದಂತಹ ಒಂದು ಬಗೆಯ ಕಾಮೆಂಟ್ ಕೂಡ ಬರುತ್ತೆ. ಅದರಲ್ಲಿ ಒಂದು ವಿಚಿತ್ರವಾದಂತಹ ಕಮೆಂಟ್ ಬಂದೇ ಬಿಡುತ್ತೆ. ಅದೇನಪ್ಪ ಅಂದರೆ, ನಿಮಗೇನೋ ದುಡ್ಡಿದೆ, ಹೋಗಿ ಬಂದ್ರಿ, ನಾವೇನು ಮಾಡೋದು ಅಂತ ಒಂದು ಕಾಮೆಂಟ್ಗೆ ಅವರೊಂದು ವಿಸ್ತಾರವಾದಂತಹ ಒಂದು ಕಾಮೆಂಟನ್ನು ಮಾಡ್ತಾರೆ. ಅದೇನೋ ಅದನ್ನು ಹೇಳ್ತೀನಿ ನೋಡಿ. ಜಗ್ಗೇಶಣ್ಣನವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ಇದ್ದಾಗ ಶಿವ, ಹೋದಾಗ ಶವ ಅಂತೇಳಿ. ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲವಾಗುವುದು, ಅದೇ ನಶ್ವರ ಜಗತ್ತು ಅಂತೇಳಿ. ಅರ್ಥಾತ್ ಇಂದು ಇದ್ದವ ನಾಳೆ ಇರನು ಅಂತೇಳಿ. ಇಲ್ಲಿ ನಾನೇ ಅನ್ನುವುದನ್ನು ಬಿಟ್ಟು ನೀನು ಎಂದು ಹೋದಾಗ ಆ ಭಗವಂತ ತಬ್ಬಿಕೊಂಡು ನಮ್ಮನ್ನು ಕರೆದುಕೊಳ್ತಾನೆ. ಇಲ್ಲ, ನಾನೇ ಅಂತ ಕುಂತಾಗ ನನ್ನನ್ನು ನೀನು ಅಲ್ಲೇ ಇರು ಅನ್ನುವಂತಹ ಮಾತು ಕೂಡ ಅರ್ಥ ಇಲ್ಲಿ ಬರುತ್ತೆ. ಹಾಗಾದರೆ ಇದ್ದಾಗ ಶಿವ, ಹೋದಾಗ ಶವ, ಇಷ್ಟು ಮನುಷ್ಯನಿಗೆ ಆಳವಾದ ಅರಿವಾದರೆ ನಾನು ಎಂಬ ಅರ್ಥ ಕಳೆದುಕೊಂಡು ನೀನು ಅನ್ನೋದನ್ನು ಉಳಿಯುತ್ತೆ. ನೀನು ಪರಬ್ರಹ್ಮ ಸ್ವರೂಪ ಅಂದರೆ ಅವರೇ ದೇವರು. ಹಾಗಾದರೆ ಇತ್ತೀಚಿನ ಅವರೇ ಹೇಳಿದಂತಹ ಮಾತು, ನನ್ನ ಇತ್ತೀಚಿನ ಕುಂಭಮೇಳಕ್ಕೆ ಹೋದ ಉದಾಹರಣೆ. ಕೆಲವರು ನೀವು ಸಂಸದರು, ಚಿತ್ರನಟರು, ನಿಮಗೇನು ದುಡ್ಡಿದೆ, ಹೋಗಿ ಬಂದಿರಿ ಅಂತ ಹೇಳ್ತಾರಂತೆ. ನಾನು ಹೋದವನ್ ಸತ್ಯವನ್ನು ತಿಳಿಸುವೆ ಅಂತೇಳಿ ಆ ಒಂದು ಸತ್ಯವನ್ನು ಅವರು ಬಿಚ್ಚಿಡ್ತಾರೆ. ಇಲ್ಲಿ ಅವರು ಆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಎಷ್ಟು ಹರಸಾಹಸ ಪಟ್ಟರು ಅಂದರೆ, ಆ ಕಮೆಂಟ್ ಮಾಡಿದವನು ಹೇಗೂ ನಡೀತಾ ಅನ್ನೋದನ್ನು ಬಾಯಿ ಬೆರಳಿಟ್ಟು ನೋಡ್ಕೊಳ್ಳೋಂತಾಗುತ್ತೆ. ಇಲ್ಲಿ ದೆಹಲಿಯ ಎಲ್ಲ ವರಿಷ್ಠರನ್ನು ಕೇಳ್ತಾರೆ, ರಾಜ್ಯದ ಪ್ರಮುಖ ಉಸ್ತುವಾರಿಯನ್ನು ಕೇಳ್ತಾರೆ, ನಮ್ಮ ರಾಜ್ಯದ ಮಂತ್ರಿಗಳನ್ನು ಕೇಳ್ತಾರೆ ಮತ್ತು ಅವರ ಆಪ್ತ ಸಹಾಯಕರನ್ನು ಕೇಳ್ತಾರೆ. ಯಾರೂ ಕೂಡ ಈ ಒಂದು ಪ್ರಯಾಗ್ರಾಜ್ಗೆ ಹೋಗುವಂಥ ಯಾರೂ ಕೂಡ ಸಹಾಯ ಮಾಡೋದೇ ಇಲ್ಲ. ಯಾರಿಗೆ? ಜಗ್ಗೇಶಣ್ಣನವರಿಗೆ. 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭಕ್ಕೆ ನನಗೆ ಯೋಗ್ಯತೆಯೇ ಇಲ್ಲ ಅಂತ ದುಗ್ಗಿಸ್ತಾರೆ. ಮನೆಯಲ್ಲಿ ಒಂದು ಯಜ್ಞವನ್ನು ಮಾಡಿಸ್ತಾರೆ, ರಾಯರಲ್ಲಿ ಬೇಡಿಕೆಯನ್ನು ಇಡ್ತಾರೆ, ನನ್ನ ಜೊತೆ ನೀವು ಇದ್ದೀರಿ, ಚಿಂತೆ ಏಕೆ ಎಂದು ಅಂದುಕೊಂಡು ಅವರು ಒಂದು ವಿಮಾನದ ಒಂದು ಟಿಕೆಟ್ ಮಾಡೋಕ್ಕೆ ಯತ್ನಿಸ್ತಾರೆ ಆನ್ಲೈನಲ್ಲಿ. ಅದು ಎಲ್ಲ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಮತ್ತೆ ವಿಘ್ನವಾಯಿತು ಅಂತೇಳಿ ಸ್ವಲ್ಪ ಸಮಯದ ನಂತರ ಒಂದು ಫೋನ್ ಬರುತ್ತೆ, ಸಾರ್ ಒಂದೇ ಒಂದು ಟಿಕೆಟ್ ಇದೆ, ಪರಿಮಳಕ್ಕ ಅವ್ರಿಗೆ ಏನು ಮಾಡೋದು ಅಂತೇಳಿ. ಆಗ ಅವ್ರು ಹೇಳ್ತಾರಂತೆ, ಜಗ್ಗೇಶ್ ಅಣ್ಣರ ಕಡೆಯಿಂದ ಒಂದು ಉತ್ತರ ಬರುತ್ತಂತೆ, ಒಬ್ಬನೇ ಹೋಗೋದು, ಒಬ್ಬನಿಗೆ ಟಿಕೆಟ್ ಬುಕ್ ಮಾಡು, ಅದು ದೇವರ ಇಚ್ಛೆ, ಒಬ್ಬನೇ ಬರೋದಾದರೆ ಒಬ್ಬನೇ ಬರ್ತೇನೆ ಅಂತೇಳಿ. ಅಲ್ಲಿ ನೋಡಿದರೆ ಸಹಾಯ ಮಾಡಲು ಯಾರೂ ಇಲ್ಲ. ಅಲ್ಲಿ ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಅಲ್ಲಿ ಯಾರೂ ಕೂಡ ಇಲ್ಲ. ಒಂದು ಕೋಟ್ಯಾಂತರ ಜನಸಂಖ್ಯೆ ಇರುತ್ತೆ. ಇಲ್ಲಿ ಇವರನ್ನು ಯಾರೂ ಕೂಡ ಗುರುತಿಸೋರು ಯಾರೂ ಇಲ್ಲ. ಒಂದು ಅನಾಥರಂತೆ ಅಲ್ಲಿ ಫೀಲ್ ಆಗುತ್ತೆ ಜಗ್ಗೇಶನವರಿಗೆ. ಆವಾಗ ರಾಯರೇ ನೀವಿದ್ದೀರಿ ಅಂತ ಹೇಳಿ ಮನದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಒಬ್ಬರು ಪರಿಚಯವಿಲ್ಲದ ಮಾಜಿ ಕ್ರಿಕೆಟಿಗ ಪುಂಜ ಆತನಿಗೆ ಸಿಕ್ಕ ಪ್ರೋಟೋಕಾಲ್ ಬಳಸಿ, ಅವನಿಗಿದ್ದಂತಹ ಒಂದು ಪ್ರೋಟೋಕಾಲ್ ಬಳಸಿ ಕೋಟಿ ಜನಜಂಗುಳಿ ನಡುವೆ ಪೊಲೀಸರ ಒಂದು ಹಾರನ್ ಹಾಕಿ ಪಕ್ಕ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನವನ್ನು ಮಾಡಿಸೇ ಬಿಡ್ತಾರೆ. ಅವರ ಮತ್ತೊಬ್ಬ ಸಂಗಡಿಗರು ಅಂದರೆ ತಮ್ಮ ಮಲ್ಲೇಶ್ವರನ ಹೆಮ್ಮೆಯ ಶಾಸಕರು ಅಶ್ವತ್ಥರವರು ಮತ್ತೊಬ್ಬರು, ಇಬ್ಬರು ಹೋಗಿರುತ್ತಾರೆ. ಆಗ ವಾಪಸ್ ಬರುವಾಗ ನಮ್ಮ ವಿಮಾನ 5 ಗಂಟೆ ವಿಳಂಬವಾಗುತ್ತೆ ಅಂಥೇಳಿ ಗೊತ್ತಾಗುತ್ತೆ. ಫುಟ್ಪಾತ್ನಲ್ಲಿ ಕಾಫಿ ಕುಡಿತಾ ಕುಳಿತಿರ್ತೇವೆ. ಆಗ ನಂತರ ಮತ್ತೊಂದು ಪವಾಡವಾಗುತ್ತೆ. ವಿಮಾನದ ಉಸ್ತುವಾರಿ ಬಂದು, ಸರ್ ನಿಮ್ಮ ವಿಮಾನ ತಡವಾಗುತ್ತೆ, ಈಗ ಹಾರಲು ತಯಾರಾಗಿರುವಂತಹ ಒಂದು ವಿಮಾನಕ್ಕೆ ಹೋಗಿ ಎಂದು ಟಿಕೆಟ್ ಬದಲಾಯಿಸಿ ಬೆಂಗಳೂರಿಗೆ ಕಳಿಸಿಬಿಡ್ತಾರೆ. ಈಗ ಹೇಳಿ, ನಮ್ಮ ಬದುಕಿಗೆ ಯಾರು ಬೇಕು ಅಂತೇಳಿ? ಕೆಲಸಕ್ಕೆ ಬಾರದ ಸಮಯೋಜಿತ ಸಹಾಯಕ್ಕೆ ಬರುವ ಮನುಷ್ಯರು ಬೇಕೋ ಅಥವಾ ನಮ್ಮೊಳಗೆ ಇರುವ ದೇವರು ಬೇಕೋ ಅನ್ನೋದನ್ನು ಜಗ್ಗೇಶ್ನವರು ಒತ್ತಿ ಹೇಳ್ತಾರೆ.
ಶುದ್ಧವಾಗಿ ಬದುಕಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವವರ ಬೆನ್ನ ಹಿಂದೆ ಕಾಯಲು ಒಬ್ಬರು ಇದ್ದೇ ಇರ್ತಾರೆ. ಅವರೇ ನಮ್ಮ ರಾಯರು. ಯಾರ ಬಗ್ಗೆ ಅರಿವಿರದೆ ಅಂಕಿಸಬೇಡಿ. ಭಗವದ್ಭಕ್ತರನ್ನು ನೊಂದರೆ ಮರೆಯಲಾಗದಂತಹ ದುಃಖ ನಿಮಗೆಲ್ಲ ಕಾಡುತ್ತೆ. ಅಂಕಿಸಿದವರಿಗೆ ನಿಮ್ಮ ಪಾಡಿಗೆ ಯಾರಿಗೂ ತೊಂದರೆ ಕೊಡದೆ ಸುಂದರವಾಗಿ ಬದುಕಿ ದೇವರು ನಿಮ್ಮ ಜೊತೆ ಇರ್ತಾರೆ. ನನ್ನ ಬದುಕಂತೂ ಎಲ್ಲೆಲ್ಲೋ ರಾಯರೇ ಕಾಣುತ್ತಾರೆ. ನಂಬಿದ ಭಕ್ತರಿಗೆ ರಾಯರು ಕೈ ಬಿಡರು. ಗುರುವೇ ಶರಣಂ ಅಂತ ಹೇಳ್ತಾರೆ. ನೋಡಿ, ನಮ್ಮ ಜೀವನದಲ್ಲಿ ಒಂದು ಪ್ರಾಮಾಣಿಕವಾದಂತಹ ಒಂದು ದೈವಿಕವಾದಂತಹ ಭಕ್ತಿಯನ್ನು ಹೊಂದಿದರೆ ನಮಗ್ಯಾರ ಸಹಾಯವೂ ಬೇಡ, ಯಾರ ಕರುಣೆಯೂ ಬೇಡ. ನಮಗೆ ಭಗವಂತನೊಬ್ಬನ ಕಣ್ಣು ಬಿಟ್ಟರೆ ಸಾಕು, ನಮಗೆ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ಇಲ್ಲಿ ಜಕೇಶಣ್ಣನವರು ತುಂಬ ವಿಸ್ತೃತವಾಗಿ ತಿಳಿಸ್ಕೊಳ್ತಿದ್ದಾರೆ. ಅವರು ಹೇಳಿದ್ದನ್ನು ಮತ್ತೊಮ್ಮೆ ಹೇಳ್ತೇನೆ. ಇದ್ದಾಗ ಶಿವ, ಹೋದಾಗ ಶವ. ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲವಾಗುವುದು. ಇದು ನಶ್ವದ ಜಗತ್ತು. ಅರ್ಥಾತ್ ಇಂದು ಇದ್ದವ ನಾಳೆ ಇರನು. ಇಲ್ಲಿ ರಾಯರ ಭಕ್ತ ನಾನೇನಿದ್ದೀನಿ, ಇವತ್ತಿರ್ಬೋದು, ನಾಳೆ ಹೋಗ್ಬೋದು. ಇರುವಷ್ಟು ದಿವಸ ನಾನು ರಾಯರ ದರ್ಶನವನ್ನು ತೋರಿಸ್ತೇನೆ, ರಾಯರ ಚಿಂತನೆಯಲ್ಲಿರ್ತೇನೆ. ಒಂದಷ್ಟು ಭಕ್ತರನ್ನು ರಾಯರೆಡೆಗೆ ಕರೆದುಕೊಂಡು ಬರುವಂತಹ ಕಾರ್ಯ ನಾನು ಮಾಡ್ತೇನೆ. ಅದನ್ನು ಬಿಟ್ಟು ನನಗೆ ಯಾವ ಉದ್ದೇಶವೂ ಇಲ್ಲ. ನನ್ನ ರಾಯರ ಪ್ರತಿನಿಧಿ ಅಂದ್ಕೊಳ್ಳಿ. ಅವರು ಮಾಡಿರುವಂತಹ ಕಾರ್ಯಗಳನ್ನು, ಅವರ ನಾಮ ಜಪವನ್ನು ಮಾಡಲು ನಾನು ಇಲ್ಲಿ ಕೆಲಸವೇ ಹೊರತು ಇಲ್ಲಿ ಯಾವ ದುರುದ್ದೇಶವೂ ಇಲ್ಲ. ರಾಯರ ಮಠ ದರ್ಶನ ಮಾಡಬೇಕು, ರಾಯರ ನಾಮ ಜಪ ಮಾಡಬೇಕು ಅನ್ನೋದೊಂದೇ ದೃಷ್ಟಿ. ತಮ್ಮೆಲ್ಲರೂ ಕೂಡ ಆ ರಾಯರ ದರ್ಶನ ಪಡಿಬೇಕು. ಮತ್ತಷ್ಟು ಜನ ನೊಂದವರು ರಾಯರ ಪಾದಕ್ಕೆ ಎರಗಿ ಅವರೂ ಕೂಡ ಸದ್ಗತಿಯನ್ನು ಪಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ರಾಯರ ಭಕ್ತ ಚಾನಲ್ ಯಾವುದೇ ಕಮರ್ಷಿಯಲ್ ಇಲ್ಲದೆ ಭಕ್ತಿಯಿಂದ ಬರ್ತಾ ಇದೆ. ನನಗೆ ನೋಡ್ತೇನೆ, ನನ್ನ ಜೀವನ ಎಷ್ಟಿದೆಯೋ ಅಷ್ಟು ರಾಯರ ಭಕ್ತನಾಗಿ ರಾಯರ ಮಠಗಳನ್ನು ಸುತ್ತುತ್ತಾ ನನಗನ್ನಿಸ್ತದೆ ಒಂದಲ್ಲ ಒಂದು ದಿವಸ ರಾಯರ ಸಾಕ್ಷಾತ್ ದರ್ಶನವಾಗುತ್ತೆ. ಅಲ್ಲಿವರೆಗೂ ನನ್ನ ಈ ಹೋರಾಟ ಮುಂದೆ ಉರಿಯುತ್ತೆ. ಯಾವ ಜನ್ಮದಲ್ಲಿ ಯಾವ ದರ್ಶನವನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಏನೋ ಗೊತ್ತಿಲ್ಲ, ಈ ದರ್ಶನದಲ್ಲಿ ಮುಂದುವರಿಸ್ತಾ ಇದ್ದೇನೆ. ಅಕಸ್ಮಾತ್ ಈ ಒಂದು ಜನ್ಮದಲ್ಲಿ ಕೂಡ ಒಂದು ಪೆಂಡಿಂಗ್ ಆದರೆ ಮತ್ತಷ್ಟು ಜನ್ಮಗಳು ಕೂಡ ನಾನು ಪೂರ್ತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷ.